ಮಂಡ್ಯದ ನಾಗಮಂಗಲ ಗಲಭೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಇಡೀ ದಿನ ನಾಗಮಂಗಲ ಹೇಗೆ ಹೊತ್ತಿ ಉರಿದಿತ್ತು ಅಂತ ಮೊನ್ನೆ ನೋಡಿದ್ವಿ. ಇನ್ನು ನಿನ್ನೆ ಸಹಜ ಸ್ಥಿತಿಯತ್ತ ನಾಗಮಂಗಲ ಹೇಗೆ ಬರ್ತಾ ಇದೆ ಅನ್ನೋದ್ರ ಡೀಟೇಲ್ಸ್ ಕೂಡ ಕೊಡ್ತಾ ಇದ್ವಿ. ಆದರೂ ಕೆಲ ವ್ಯಾಪಾರಸ್ಥರಿಗೆ ಅಂಜಿಕೆ ಇತ್ತು, ಕೆಲವೊಂದಷ್ಟು ಜನರಿಗೆ ಮನೆಯಿಂದ ಆಚೆ ಬರೋದಕ್ಕೆ ಅಂಜಿಕೆ ಇತ್ತು. ಇವತ್ತಿನ ಸ್ಥಿತಿ ಹೇಗಿದೆ ಮತ್ತು ಇಡೀ ಪರಿಸ್ಥಿತಿಯನ್ನ ಮೇಲ್ನೋಟಕ್ಕೆ ಮಾತ್ರ ಬೂದಿ ಮುಚ್ಚಿದ ಕೆಂಡದಂತಿದ್ರೂ ಕೂಡ ಎಲ್ಲರಲ್ಲೂ ಭಯ ಹೋಗಲಾಡಿಸುವಂತಹ ನಿಟ್ಟಿನಲ್ಲಿ ಜಿಲ್ಲಾ ಉಸ್ತುವಾರಿ ಸಚಿವರ ನೇತೃತ್ವದಲ್ಲಿ ಶಾಂತಿ ಸಭೆಯನ್ನ ಮಾಡಲಾಗ್ತಾ ಇದೆ. ಅಂಬೇಡ್ಕರ್ ಭವನದಲ್ಲಿ ಬೆಳಗ್ಗೆ 11 ಗಂಟೆಗೆ ಈ ಮೀಟಿಂಗ್ ಅನ್ನ ಕರೆಯಲಾಗಿದೆ. ನಾಗಮಂಗಲದಲ್ಲಿರುವಂತಹ ಅಂಬೇಡ್ಕರ್ ಭವನದಲ್ಲಿ ಸಭೆ ಕರೆಯಲಾಗಿದೆ. ಇನ್ಫ್ಯಾಕ್ಟ್ ಈ ಸಭೆಗೆ ಎರಡೂ ಸಮುದಾಯದ ಸ್ಥಳೀಯ ಮುಖಂಡರು, ಎಲ್ಲಾ ಪಕ್ಷದ ರಾಜಕೀಯ ಮುಖಂಡರಿಗೂ ಕೂಡ ಆಹ್ವಾನವನ್ನ ಕೊಡಲಾಗಿದೆ. ಮಂಡ್ಯದ ನಾಗಮಂಗಲ ಗಲಭೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈಗ ಎಚ್ಚೆತ್ತುಕೊಳ್ಳೋ ಕೆಲಸವನ್ನ ಉಸ್ತುವಾರಿ ಸಚಿವರು ಮಾಡಿದ್ದಾರೆ. ಈ ಹಿಂದೆ ಗಣೇಶ ವಿಸರ್ಜನೆ ಸಂದರ್ಭದಲ್ಲೇನೆ ಅದಕ್ಕೂ ಮುಂಚೆ ಮೆರವಣಿಗೆ ಹೋಗುತ್ತೆ ಅಂದಾಗಲೇ ಶಾಂತಿ ಸಭೆಯನ್ನೆಲ್ಲ ಸಾಮಾನ್ಯವಾಗಿ ಸೂಕ್ಷ್ಮ ಪ್ರದೇಶಗಳಲ್ಲೆಲ್ಲ ನಡೆಸಲಾಗುತ್ತೆ. ಬಟ್ ಈಗ ಎಲ್ಲವೂ ಆಗಿ 25 ಕೋಟಿಗೂ ಹೆಚ್ಚು ನಷ್ಟ ಆದ ನಂತರ ಎಚ್ಚೆತ್ತುಕೊಳ್ಳೋ ಕೆಲಸ, ಶಾಂತಿ ಸಭೆಯ ಅನಿವಾರ್ಯತೆಯನ್ನ ಪ್ರಾಬಬ್ಲಿ ಉಸ್ತುವಾರಿ ಸಚಿವರು ಕಂಡುಕೊಂಡಿದ್ದಾರೆ ಅಂತ ಅನ್ಸುತ್ತೆ. ನೋಡೋಣ, ಈ ಶಾಂತಿ ಸಭೆ ಮಾಡಿದ ಬಳಿಕ ಅಟ್ಲೀಸ್ಟ್ ಜನರಲ್ಲಿರುವಂತಹ ಭಯ ಶಾಶ್ವತವಾಗಿ ಆಗುತ್ತಾ ಅಂತ, ಮತ್ತು ಅಲ್ಲಿರುವಂತಹ ಸವಾಲು ಪ್ರತಿ ವರ್ಷ ಕೂಡ ಸಣ್ಣ ಪುಟ್ಟ ಗದ್ದಲ ಗಲಾಟೆಗಳಾಗ್ತಾ ಇದೆಯಲ್ಲ, ಅದನ್ನು ಹೇಗೆ ನಿಭಾಯಿಸ್ತಾರೆ, ಯಾವ ರೀತಿ ಮುಖಂಡರಿಂದ ಭರವಸೆಯನ್ನು ತಮ್ಮ ತಮ್ಮ ಸಮುದಾಯಕ್ಕೆ ಸಂಬಂಧಪಟ್ಟಂತೆ ಪಡೆದುಕೊಳ್ತಾರೆ, ಮತ್ತು ಸಮುದಾಯವಾರು ಏನಾದರೂ ಪ್ರಾಬ್ಲಮ್ಸ್ ಇದ್ದರೆ ಅದನ್ನು ಹೇಗೆ ಹೇಳ್ತಾರೆ, ಮತ್ತು ಯಾವುದಾದ್ರೂ ಕಿರಿಕಿರಿ ಆಗಿದ್ರೆ ಅಥವಾ ಯಾವುದಾದ್ರೂ ಅಪಾಯಕಾರಿ ಸನ್ನಿವೇಶ ಅನ್ನೋದಿದ್ರೆ ಅದನ್ನು ಹೇಗೆ ಸಾರ್ಟ್ ಔಟ್ ಮಾಡ್ತಾರೆ ಈ ಶಾಂತಿ ಸಭೆಯಲ್ಲಿ ಅನ್ನೋದು ಬಹಳ ಪ್ರಮುಖವಾಗಿರುವಂತಹ ವಿಚಾರ. ಡೀಟೇಲ್ಸ್ ಕೊಡ್ತಾರೆ ರೋಹಿತ್. ಶಾಂತಿ ಸಭೆಗೆ ಎಷ್ಟು ಜನ ಮುಖಂಡರು ಹಾಜರಾಗ್ತಾರೆ, ಏನು ನಿರೀಕ್ಷೆ ಇಟ್ಕೊಳ್ಬೋದು? ಜೊತೆಗೆ ಜನ ಏನು ಹೇಳ್ತಾ ಇದ್ದಾರೆ? ಸಹಜ ಸ್ಥಿತಿಗೆ ಬಂದಿದ್ರು ಕೂಡ ಇನ್ನೂ ಭಯದಲ್ಲೇ ಇದ್ದಾರಾ? ಮನೆಯಿಂದ ಆಚೆ ಬರೋದಕ್ಕೆ ಹಿಂದೆ ಇಟ್ಟು ಹಾಕುವಂತಹ ಸಿಚುವೇಶನ್ ಏನಾದರೂ ಇದೆಯಾ? ಜನ ಟೋಟಲಿ ಏನೇನು ಬಯಸ್ತಾ ಇದ್ದಾರೆ, ಏನು ಹೇಳ್ತಾ ಇದ್ದಾರೆ, ಇಲ್ಲಿರುವಂತಹ ಸವಾಲನ್ನ ಹೇಗೆ ಉಸ್ತುವಾರಿ ಸಚಿವರು ಎದುರಿಸ್ತಾರೆ ಅನ್ನೋದು ಪ್ರಶ್ನೆ. ಖಂಡಿತ ಮಮತಾ, ಇವತ್ತಿನ ಶಾಂತಿ ಸಭೆ ಅಷ್ಟೇ ಕೂಡ ಮುಖ್ಯವಾಗಿರುವಂತದ್ದು. ಯಾಕಂದ್ರೆ ಎರಡು ಕೋಮಿನ ಜನರನ್ನ ಕರ್ಕೊಂಡ್ಬಂದು ಆಗಿರುವಂತಹ ಸಮಸ್ಯೆಗಳ ಬಗ್ಗೆ ಅವಲೋಕನ ಮಾಡಲಾಗುತ್ತೆ. ಜೊತೆಗೆ ಎಲ್ಲರೂ ಕೂಡ ಒಗ್ಗೂಡ್ಕೊಂಡು ಸಹಬಾಳ್ವೆಯಲ್ಲಿ ಬಾಳ್ಬೇಕು ಅನ್ನೋ ಮಾತುಗಳನ್ನು ಕೂಡ ಹೇಳಲಾಗುವಂತದ್ದು. ಈಗ ಆಗಿರುವ ಸಮಸ್ಯೆಗಳೆಲ್ಲರೂ ಕೂಡ ಬಗೆಹರಿಸಬೇಕು, ಮತ್ತೆ ಯಾರು ಕಿಡಿಗಳಿದ್ದಾರೆ ಅವರನ್ನ ಅರೆಸ್ಟ್ ಮಾಡೋದು, ಮತ್ತೆ ಈ ಬಂಧಿತರಲ್ಲಿ ಯಾರಾದ್ರೂ ಅಮಾಯಕರಿದ್ರೆ ಅವರನ್ನ ಬಿಡುಗಡೆ ಮಾಡುವಂತ ಕೆಲಸಕ್ಕೂ ಕೂಡ ಮಾಡ್ತೀವಿ ಅಂತ ಹೇಳಿ ಕೂಡ ಆಯಾಯ ಸಮುದಾಯದವರಿಗೆ ತಿಳಿ ಹೇಳುವಂತ ಕೆಲಸವನ್ನ ಈ ಒಂದು ಸಭೆಯಲ್ಲಿ ಮಾಡಲಾಗುತ್ತೆ. ಆದ್ರೆ ಈ ಒಂದು ಸಭೆ ಈಗ ಬಂದಂತ ಮಾಹಿತಿ ಪ್ರಕಾರವಾಗಿ ಒಂದಷ್ಟು ಸಾಕಷ್ಟು ಅನುಮಾನಗಳನ್ನ ಹುಟ್ಟು ಹಾಕಿರುವಂತದ್ದು. ಯಾಕಂದ್ರೆ ಮಾಧ್ಯಮಗಳನ್ನ ಹೊರಗೆ ಇಟ್ಟು ಈ ಒಂದು ಸಭೆಯನ್ನ ಮಾಡೋದಕ್ಕೆ ಜಿಲ್ಲಾಡಳಿತ ಮತ್ತೆ ಜಿಲ್ಲಾ ಉಸ್ತುವಾರಿ ಸಚಿವರು ಮುಂದಾಗಿದ್ದಾರೆ ಅಂತ ಹೇಳಲಾಗ್ತಾ ಇರುವಂತದ್ದು. ಯಾಕಂದ್ರೆ ಈಗಾಗಲೇ ಈ ಒಂದು ಪ್ರಕರಣದ ಹಿಂದೆ ಸಾಕಷ್ಟು ಅನುಮಾನಗಳು ಕೂಡ ಸೃಷ್ಟಿಯಾಗಿದೆ. ಅದರ ಬೆನ್ನಲ್ಲೇ ಕೂಡ ಇದೀಗ ಶಾಂತಿ ಸಭೆಯನ್ನು ಸಹ ಮಾಧ್ಯಮಗಳನ್ನ ಹೊರಗೆ ಇಟ್ಟು ಮಾಡ್ತಾ ಇರುವಂತದ್ದು ಎಷ್ಟರ ಮಟ್ಟಿಗೆ ಸರಿ, ಮತ್ತೆ ಯಾಕಾಗಿ ಮಾಧ್ಯಮಗಳನ್ನ ಹೊರಗಿರ್ತಾ ಇದ್ದಾರೆ ಅನ್ನೋ ಕೂಡ ಪ್ರಶ್ನೆಗಳು ಕೂಡ ಇದೀಗ ಎದ್ದಿರುವಂತದ್ದು. ಮಮತಾ, ಆಲ್ ರೈಟ್, ಧನ್ಯವಾದ ರೋಹಿತ್ ತಮ್ಮೆಲ್ಲ ಮಾಹಿತಿಗಾಗಿ.